ಗೊತ್ತಿಲ್ಲದೇ ಇಷ್ಟು ಹಣ ಈ ಹೊರಗಡೆ ಮೊದಲನೇದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗೋಕೆ ಅವಕಾಶನೇ ಇಲ್ಲ. ಹಣಕಾಸಿನ ಇಲಾಖೆ ಗೊತ್ತಿಲ್ಲದೆ ಹೋಗ್ತದೆ, ಮುಖ್ಯಮಂತ್ರಿಗಳು ಗೊತ್ತಿಲ್ಲದೇ ಹಣ ಹೋಗ್ತದೆ ಅಂತ ಹೇಳಿದ್ರೆ ಮತ್ತು ಯಾರು ಜವಾಬ್ದಾರಿ ತೊಗೋಬೇಕಾಗದ್ರೆ ಸ್ವಾಮಿ? ಯಾರು ಜವಾಬ್ದಾರಿ ತೊಗೋಬೇಕಾಗದ್ರೆ? ವಿರೋಧ ಪಕ್ಷವ್ರು ತೊಗೋಬೇಕಾದ್ರೆ ಜವಾಬ್ದಾರಿನ? ಈ ಹಣ ವಾಪಸ್ ಬಂದಿರೋದ್ರಲ್ಲಿ ಏನಾದರೂ ಕೂಡ ವಿಜೇಂದ್ರಗೆ ಅನುಮಾನ ಇದೆಯಾ? ಅಂದರೆ ಬೇರೆಯವ್ರ ದುಡ್ಡು ಹಾಕಿ ಆ ರೀತಿ ಏನಾದರೂ ಕೂಡ ಇದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. 100ಕ್ಕೆ 100 ಅನುಮಾನ ಇದೆ. ಮೊದಲನೇ ನೀವು ಅರ್ಥ ಮಾಡ್ಕೊಳ್ಳಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೆಲಂಗಾಣ ಹೈದ್ರಾಬಾದ್ನಲ್ಲಿ ಜುಬ್ಲಿ ಹಿಲ್ಸ್ನಲ್ಲಿ ಏನು ಅಕೌಂಟ್ ತೆರೆದು ಆ ಖಾತೆಗಳಿಗೆ ಹಾಕ್ತಾರೆ, ಆ ಕಂಪ್ನಿಗಳು ಅಸ್ತಿತ್ವದಲ್ಲೇ ಇರಲಿಲ್ಲ. ನಿಜ. ಮೊದಲನೇದು ಆ ಕಂಪ್ನಿಗೆ ಹೋದಂಥ 100 ಕೋಟಿ ಹಣ ಸಾವಿರಾರು ಜನರ ಅಕೌಂಟಿಗೆ ವರ್ಗಾವಣೆ ಆಗ್ತದೆ. ಅಲ್ಲಾಗಿರ್ತಕ್ಕಂಥ ವರ್ಗಾವಣೆ ಹಣ ಡ್ರಾ ಮಾಡ್ತಾರೆ, ಹೆಂಡ ಖರೀದಿ ಮಾಡ್ತಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆ ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲಿ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂದರೆ ಅಭಿವೃದ್ಧಿ ಮಾಡೋಕ್ಕಲ್ಲ, ಕರ್ನಾಟಕ ರಾಜ್ಯವನ್ನು ಗಾಂಧಿ ಕುಟುಂಬಕ್ಕೆ ATM ಆಗಿ ಪರಿವರ್ತನೆ ಮಾಡೋಕ್ಕೋಸ್ಕರ ಇವರು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹವಣಿಸ್ತಾ ಇರ್ತಕ್ಕಂಥದ್ದು. ಭ್ರಷ್ಟಾಚಾರ ಮಾಡಿ ಹಣವನ್ನು ಲೂಟಿ ಮಾಡಿ ದೆಹಲಿಗೆ ಅವರ ಹೈಕಮಾಂಡಿಗೆ ಕಳಿಸೋಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ಹಣವನ್ನು ಲೂಟಿ ಮಾಡ್ತಾರೆ ಅಂತ ಆರೋಪನ ಮಾಡಿದ್ವಿ. ಪ್ರೂಫ್ ಎಲ್ಲಿ ಸ್ವಾಮಿ ಅಂತ ಕೇಳಿದ್ರಿ ಇವರು. ಪ್ರೂಫ್ ಇದೆ, ಇವತ್ತು ಪುರಾವೆಗಳು ಕೊಟ್ಟಿದ್ದಾರೆ. ಇವರನ್ನ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಇನ್ಯಾವ ಪ್ರೂಫ್ ಬಗ್ಗೆ ಮಾತನಾಡ್ತಾ ಇದ್ದೀರಿ? ನೆನೆ DK ಶಿವಕುಮಾರ್ ನಿಮ್ಮ ಒಂದು ಪ್ರಾಮಾಣಿಕತೆಗೆ, BJPಯ ಪ್ರಾಮಾಣಿಕತೆಗೆ ಒಂದು ಸವಾಲು ಹಾಕಿದ್ದಾರೆ. ಪಾದಯಾತ್ರೆ ಮಾಡಲಿ, ಪ್ರತಿದಿನ ಒಂದೊಂದು 2 ಹಗರಣಗಳನ್ನು ಬಿಡುಗಡೆ ಮಾಡ್ತೀವಿ, ಅದಕ್ಕೆ ಉತ್ತರ ಕೊಡಲಿ BJP ಪಾದಯಾತ್ರೆಯಲ್ಲಿ ಅಂತ. ಪ್ರಾಮಾಣಿಕತೆ ಬಗ್ಗೆ DK ಶಿವಕುಮಾರ್ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಸರಿ ಕಾಣೋದಿಲ್ಲ. ರಾಜ್ಯದ ಜನರು ಒಪ್ಪೋದಿಲ್ಲ, ನಾವು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಪ್ರಾಮಾಣಿಕತೆ ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡದೇ ಇದ್ರೇ ಒಳ್ಳೆಯದು, ಅಷ್ಟು ಮಾತ್ರ ಹೇಳ್ತಾರೆ. BJP ಸತ್ಯ ಹರಿಶ್ಚಂದ್ರು ಅಂತ ಹೇಳ್ತೀರಾ. ಸಿದ್ದರಾಮಯ್ಯ ಕಾಂಗ್ರೆಸ್ನ 22 ಹಗರಣಗಳನ್ನು ಬಿಡುಗಡೆ ಮಾಡಿದೆ. APMC, ಭವ್ಯ ಅಭಿವೃದ್ಧಿ ನಿಗಮ, ದೇವರಾಜ ಅರಸು, ಅದರಲ್ಲಿ BS ಯಡಿಯೂರಪ್ಪ ಕಾಲದ್ದು, ಬೊಮ್ಮಾಯಿ ಕಾಲದ್ದು, ಶೆಟ್ಟರ್ ಅವರ ಕಾಲದ್ದು 47 ಕೋಟಿ, 48 ಕೋಟಿ ಈ ರೀತಿ ಎಲ್ಲ ಬಿಡುಗಡೆ ಮಾಡಿದೆ. BJP ಎಲ್ಲ ಸತ್ಯ ಹರಿಶ್ಚಂದ್ರ. ಸರ್ಕಾರ ಬೆದರಿಕೆ ಹೊಡ್ತಕ್ಕಂಥ ತಂತ್ರ ಏನು ಅನುಸರಿಸ್ತಾ ಇದ್ದಾರೆ, ನಾವು ಬೆದರಿಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎರಡನೇದು, ಐ ಡಿಮಾಂಡ್ ಚೀಫ್ ಮಿನಿಸ್ಟರ್, ತಡ ಮಾಡಬೇಡಿ. ಈಗಾಗಲೇ 15 ತಿಂಗಳು ಸಮಯ ವ್ಯರ್ಥ ಮಾಡಿದ್ದೀರಿ. ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJP ಮೇಲೆ ಭ್ರಷ್ಟಾಚಾರ ಆರೋಪನ ಮಾಡಿದ್ರಿ, ಅದಕ್ಕೆ ಇನ್ನೂ ಕೂಡ ಪುರಾವೆಗಳನ್ನು ಕೊಟ್ಟಿಲ್ಲ. ಈಗ ನೀವೇ ಸರ್ಕಾರದಲ್ಲಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಸಮಯಕ್ಕೆ ವ್ಯರ್ಥ ಮಾಡ್ತೀವಿ. ತಕ್ಷಣ ತನಿಖೆ ಮಾಡಿಸಿ, ನಾವೇನು ತಡೀತಾ ಇಲ್ಲ ನಿಮ್ಮನ್ನು. ಆದರೆ ನಿಮ್ಮ ಆರೋಪಗಳನ್ನು ನಮಗೆ ಬೆದರಿಕೆ ಹಾಕ್ಬಿಟ್ಟು ನಿಮ್ಮ ಆರೋಪಗಳನ್ನು ಬಗ್ಗೆ ಮಾತನಾಡಬಾರ್ದು, ಅದು ಸಾಧ್ಯ ಇಲ್ಲ. ಯಾಕೆ ಸಿದ್ದರಾಮಯ್ಯ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ದೇವೆ. ಆ ಬಡವರಿಗೆ, ದಲಿತರಿಗೆ ಏನು ಅನ್ಯಾಯ ಆಗಿದೆ, ಹಿಂದುಳಿದವರ್ಗಳು ಆ ನ್ಯಾಯ ಕೊಡಿಸ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅವ್ರಿಗೆ ಯೋಗ್ಯತೆ ಇಲ್ಲ, ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ವಿರೋಧ ಪಕ್ಷವಾಗಿ. ಕಾಂಗ್ರೆಸ್ ಮಾಡುವಂಥ ನ್ಯಾಯಾಂಗ ತನಿಖೆ, SIT ತನಿಖೆ ಮೇಲೆ BJP ನಂಬಿಕೆ ಇಲ್ಲ. ಹೇಳಿದ್ನಲ್ರಿ, ಯಾವ SIT ಬಗ್ಗೆ ಮಾತನಾಡ್ತಾ ಇದ್ದೀರಿ? ಯಾವ SIT? ಚಂದ್ರಶೇಖರ್ ಆತ್ಮಹತ್ಯೆಯಾಗಿ 2 ತಿಂಗಳಾದ್ರೂ ಸಹ, SIT ಘಟನೆಯಾಗಿ 2 ತಿಂಗಳಾದರೂ ಸಹ ನಾಗೇಂದ್ರನ್ನು ಕರೆದು ತನಿಖೆ ಮಾಡೋದಿಲ್ಲ, ದದ್ದಲನ್ನು ಕರೆದು ತನಿಖೆ ಮಾಡೋದಿಲ್ಲ, ಬೇರೆ ಮಂತ್ರಿಗಳನ್ನ ಕರೆದು ತನಿಖೆ ಮಾಡೋದಿಲ್ಲ. ಹಂಗಾರೆ ಯಾರು ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವನು ಪ್ರಾಣಕ್ಕೆ ಬೆಲೆ ಇಲ್ಲವೇನಾಗಾದ್ರೆ? ಇಷ್ಟು 100 ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಯಾರು ಉತ್ತರ ಯಾರು ಕೊಡಬೇಕಾಗಾದ್ರೆ? ನೀವು ಎಲ್ಲ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ, ಅದು ನೋಡ್ಕೊಂಡು ನಾವು ಸುಮ್ಮನೆ ಕೂರಬೇಕಾಗಾದ್ರೆ? SITಯಿಂದ ಅಸಾಧ್ಯ ಇದು. CBI ಇವತ್ತು ED ಏನು ಮಾಡ್ತದೆ, ಸರಿ ಇದೆ, ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಪಾದಯಾತ್ರೆ ಯಾವಾಗಿಂದ ಶುರು ಆಗುತ್ತೆ ವಿಜೇಂದ್ರ? ಇವೆಲ್ಲವೂ ಕೂಡ ನಾಳೆ ನಾವು BJP ಮತ್ತು JDS ಕೂತು ಚರ್ಚೆ ಮಾಡ್ತಾ ಇದ್ದೇವೆ, ಎಲ್ಲ ಹಿರಿಯರು ಕೂರ್ತಾ ಇದ್ದೇವೆ. ಚರ್ಚೆ ಮಾಡಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಿಶ್ಚಿತ. ಸಮಯ, ದಿನಾಂಕ ಎಲ್ಲವೂ ಕೂಡ ನಾಳೆ ನಿರ್ಧಾರ. ಪಾದಯಾತ್ರೆ ಬಹುತೇಕ 1 ವಾರ ಸಾಗ್ಬೋದು ಅಂತ ಅಂದ್ಕೊಂಡಿರುವಂಥದ್ದು. 1 ವಾರದಲ್ಲಿ ಅದರ ಫಲಿತಾಂಶ ಅಥವಾ ಪರಿಣಾಮ ಬೀರುತ್ತಾ, ಅಥವಾ ಸುಮ್ಮನೆ ಕೇವಲ ರಾಜಕೀಯಕ್ಕೋಸ್ಕರ ಪಾದಯಾತ್ರೆ ಮಾಡಲಾಗ್ತಾ ಇದೆಯಾ? ವಿಧಾನಸಭಾ ಚುನಾವಣೆ ಇದೆ, ನಾವು ಪಾದಯಾತ್ರೆ ಶುರು ಮಾಡಿದ್ದೇವೆ ಅಂತೇಳಿ ನಿಮ್ಮ ಪ್ರಶ್ನೆ ಸರಿ ಇದೆ ಅಂತ ಹೇಳ್ತಾ ಇದೆ. ಈಗ ಯಾವ ಚುನಾವಣೆನೂ ಇಲ್ಲ, ಲೋಕಸಭಾ ಚುನಾವಣೆನೂ ಇಲ್ಲ, ವಿಧಾನಸಭಾ ಚುನಾವಣೆನೂ ಇಲ್ಲ. ನಾವು ಇವತ್ತು ವಿರೋಧ ಪಕ್ಷವಾಗಿ ನಾವು ಪ್ರಾಮಾಣಿಕವಾಗಿ ಆ ಬಡವರಿಗೆ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ, ಪಾದಯಾತ್ರೆ ಕೈಗೆತ್ತಿಕೊಂಡಿದ್ದೇವೆ. ಕಾಂಗ್ರೆಸ್ ಅವರು ಫ್ಯಾಟ್ ಇದೆ, BJP ಅವರಿಗೆ ಸ್ವಲ್ಪ ಕೊಬ್ಬು ಕರಗಲಿ, ಅದಕ್ಕೆ ಪಾದಯಾತ್ರೆ ಮಾಡಲಿ ಅಂತ ಹೇಳಿದ್ದಾರೆ. ಯಾರು ಕೊಬ್ಬು ಎಷ್ಟು ಕರಗ್ತದೆ ಈ ಪಾದಯಾತ್ರೆ ಆದ್ಮೇಲೆ ಗೊತ್ತಾಗ್ತದೆ. ರಾಜಕೀಯವಾಗಿ ಸಾಕಷ್ಟು ಹೋರಾಟ ಮಾಡ್ತಾರೆ, ಅದು ಒಂದು ಭಾಗ. ಸಮಸ್ಯೆಗಳು ಸಿಕ್ಕಾಪಟ್ಟೆ ರಾಜ್ಯದಲ್ಲಿ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಮತ್ತೊಂದು ಕಡೆ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗಿರುವಂಥದ್ದು, ಪ್ರವಾಹ ಜಾಸ್ತಿ ಆಗಿರುವಂಥದ್ದು, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು. ಇದರ ವಿರುದ್ಧ BJP ಪ್ರಮುಖ ಪ್ರತಿಪಕ್ಷ BJP ಅದು ಮತ್ತು JDS ಎರಡೂ ಕೂಡ ಹೋರಾಟ ಮಾಡೋದು ಬಿಟ್ಟು ರಾಜಕೀಯವಾಗಿ ಹೋರಾಟ ಮಾಡ್ತಾರೆ. ಏನು ಸಂದೇಶ ಕೊಡ್ತಾರೆ? ಈ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕಾಗೋದಿಲ್ಲ. ನಾನು ಕೂಡ ಮೊನ್ನೆ ಸದನ ನಡೀತಕ್ಕಂಥ ಸಂದರ್ಭದಲ್ಲಿ
ನಾನು ಕೂಡ ಕಾರವಾರಕ್ಕೆ ಉತ್ತರ ಕನ್ನಡಕ್ಕೆ ಪ್ರವಾಸ ಮಾಡಿದ್ದೇನೆ. ಯಾರು ಪಾಪ ಬಡವರು ಮನೆಯನ್ನು ಕಳೆದುಕೊಂಡಿದ್ರು, ಆ ಕೊಚ್ಕೊಂಡೋಗಿರ್ತಕ್ಕಂಥ ಬಡವರು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಪಾಪ ಒಂದು ಕುಟುಂಬದಲ್ಲಿ ಪಾಪ ಅವ್ರ ತಂದೆ ಕಳ್ಕೊಂಡಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಒಬ್ಬ ಈ ಆಡಳಿತ ಪಕ್ಷ ಒಬ್ಬ ಸದಸ್ಯರು ಹೋಗಿ ಅವ್ರನ್ನ ಭೇಟಿ ಮಾಡಲಿಲ್ಲ, ಸಾಂತ್ವನ ಹೇಳಿಲ್ಲ. ನಾನು ಹೋಗಿ ಬಂದಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಕೂಡ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದಾರೆ. ಹಾಗೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಸದನದಲ್ಲೂ ಕೂಡ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇವ್ರು ಚರ್ಚೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಸರ್, ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆ ಬಹುಶಃ ಡಿಸೆಂಬರ್ ನಡೆಯುವಂಥದ್ದು. ಮೈತ್ರಿ BJP ಮತ್ತು JDS ಮೈತ್ರಿ ಲೋಕಸಭಾ ಚುನಾವಣೆ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಅದು ಕೂಡ ಕಾಣ್ತಾ ಇರುವಂಥದ್ದು. ಇದೇ ಮೈತ್ರಿ ಮುಂದುವರಿಯುತ್ತಾ? ಆ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿಪ್ರಾಯಗಳ ಸಂದರ್ಭದಲ್ಲಿ ಕೊಡ್ತೇವೆ. ಅಂತಿಮವಾಗಿ ನಮ್ಮ ದೆಹಲಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮೈತ್ರಿಯಿಂದ ಲಾಭ ಆಗಿದೆ, ಇಬ್ರಿಗೂ ಲಾಭ ಆಗಿದೆ. ಓಕೆ ಸರ್, ಈ ಪಾದಯಾತ್ರೆ ಸಂಬಂಧಪಟ್ಟಂತೆ ಏನು ಸಂದೇಶ ಕೊಡ್ತೀರಿ? ಈಗ ಅಂದರೆ ಜನತೆಗಿರ್ಬೋದು ಅಥವಾ ಕಾರ್ಯಕರ್ತರಿಗಿರ್ಬೋದು, ಮತ್ತು ಪ್ರತಿಪಕ್ಷವಾಗಿ ಕಾಂಗ್ರೆಸ್ಗೆ ಏನು ಸಂದೇಶ ಕೊಡ್ತೀರಾ? ನಮ್ಮ ಚಿಂತನೆ ಸ್ಪಷ್ಟತೆ ಇದೆ. ನಾವಿವತ್ತು ಈ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಪಾದಯಾತ್ರೆನ ಮುಖೇನ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಇವತ್ತೇನು 185 ಕೋಟಿ ಇವತ್ತು ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಸಂಪೂರ್ಣ ಹಣ ವಾಪಸ್ ಬರಬೇಕು ಮತ್ತು ಅಕೌಂಟಬಿಲಿಟಿ, ಯಾರೋ ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಅದಕ್ಕೆ ತಕ್ಕ ಉತ್ತರನ ಪಡಿತೇವೆ ನಾವು. ಇವತ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೆ ನಾಳೆ ಇನ್ನೊಬ್ಬರು ರಾಜೀನಾಮೆ ಕೊಡ್ತಾರೆ. ಕೊಡಂಥ ಪ್ರಸಂಗ ಬರುತ್ತಾ? ಕೂಡ ಪ್ರಕರಣದಲ್ಲಿ ಇವತ್ತೇನು ನಿವೇಶನ ವಿಚಾರದಲ್ಲಿ ಬಡವರಿಗೆ ಅನ್ಯಾಯ ಆಗಿದೆ, ಆ ಬಡವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೇವೆ. ನಾವು ಇದರಲ್ಲಿ ಗೆಲ್ತೇವೆ. ಅವರು ನೀವು ಪಾದಯಾತ್ರೆ ಸಂದರ್ಭದಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಮುಜುಗರ ಆಗೋದಿಲ್ವಾ? ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ BJP ಇದೆಯಾ? ನಿಮ್ಮ ವಿರುದ್ಧದ ಹಗರಣಗಳು, ಆರೋಪಗಳು, BJP ವಿರುದ್ಧದ ಆರೋಪಗಳು, ಏನೇ ಆರೋಪ ಮಾಡಲಿ, ಏನೇ ದಾಖಲೆ ಬಿಡುಗಡೆ ಮಾಡಲಿ, ಅದಕ್ಕೆ ಆ ಸಂದರ್ಭದಲ್ಲಿ ಸೂಕ್ತ ಉತ್ತರ ನೀಡ್ತೇವೆ. ನಾವು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದನ್ನು ನಾವಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಒಂದು ಸರ್ಕಾರದಲ್ಲಿ ಇವತ್ತು ಅವ್ಯವಹಾರ ಏನಾಗಿದೆ, ಭ್ರಷ್ಟಾಚಾರ ಏನಾಗಿದೆ, ಇವತ್ತು ನೈತಿಕದ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡತಕ್ಕಂಥ ಸಂದರ್ಭ ಬಂದಿದೆ. CBI ತನಿಖೆ ಆಗಲೇಬೇಕಾಗಿದೆ. ಇದರಲ್ಲಿ ಇವತ್ತು ದಲಿತರ ದುಡ್ಡನ್ನು ಏನು ಲೂಟಿ ಮಾಡಿದರೆ ಅದು ಕೂಡ ವಾಪಸ್ ಬರಬೇಕಾಗಿದೆ. ಅದನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೆ, ಹೋರಾಟವನ್ನು ಮಾಡ್ತಾ ಇದ್ದೆ. ಕೊನೆಯ ಪ್ರಶ್ನೆ, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತಾ? ಸರ್ಕಾರ ಅಸ್ಥಿರತೆ ಆಗುವಂಥ ಸಾಧ್ಯತೆ ಇದೆಯಾ? ಯಾಕಂದರೆ ನೀವು ಅಸ್ಥಿರತೆ ಮಾಡಿಲ್ಲ ಅಂದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಮತ್ತೊಂದೆಲ್ಲ ಬಂದಾಗ ಕೂಡ ಟವಲ್ ಹಾಕಂತ ಜಾಸ್ತಿ ಜನ ಇರುವಂಥ ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ಅಂತ. ಏನು ಅನ್ಸುತ್ತೆ ನೀವು ಒಂದು ಅನಲೈಸ್ ಮಾಡೋದಾದ್ರೆ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ಪಕ್ಷದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅಂತ ಅಕ್ಕಪಕ್ಕ ನೋಡಿದ್ದಾರೆ. ಅಕ್ಕಪಕ್ಕ ಯಾರ್ಯಾರು ಕೂತಿದ್ರು ತಾವು ನೋಡಿದ್ದೀರಿ. ಇನ್ನೂ ಯಾರ್ಯಾರು ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಆದರೆ ಒಂದು ನಮ್ಮ ಹೋರಾಟ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಬಡವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾರ್ಯಾರು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಶಾಸಕರು ಇರ್ಬೋದು, ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ದೇ ಆರ್ ಅಕೌಂಟಬಲ್. ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ಕೊಡಬೇಕಾಗ್ತದೆ. ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೊಡಲೇಬೇಕಾಗ್ತದೆ. ಅದು ಬಂದಿದೆ ಅಂತಕ್ಕಂಥದ್ದು ನನ್ನ ಅರ್ಥ. ಮುಖ್ಯಮಂತ್ರಿ ಎಂದು ಹೇಳಿದಂಥ ಮಾತನ್ನು ಇತ್ತೀಚೆಗೆ ಹೇಳಿದ್ರು, ಹಿಂದುಳಿದ ಅಹಿಂದ ನಾಯಕನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಆ ಅಹಿಂದ ನಾಯಕ ಮತ್ತು ಹಿಂದುಳಿದ ನಾಯಕ ವಿರುದ್ಧ ಹೋದರೆ ಅಥವಾ ಆ ರೀತಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದರೆ ನಿಮಗೆ ಅದು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಹೊರತು ಅಹಿಂದ ನಾಯಕನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದರೆ ಯಾವ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಅಹಿಂದ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಪಾದಯಾತ್ರೆಗೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ಅಥವಾ ಸಚಿವರು ಕೂಡ ಇಂಡೈರೆಕ್ಟ್ ಅಂತ ತಮ್ಮ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಿಜಾನ? ಮಾಡಲಿ ಅಂತ ಅದರ ಅವಶ್ಯಕತೆ ನಮಗೆಲ್ಲ. ಅದು ಸಂತೋಷ ಅಂತೂ ಪಡ್ತಾ ಇದ್ದಾರೆ. ರೂಲಿಂಗ್ ಪಾರ್ಟಿಯವರು ಸಂತೋಷ ಪಡ್ತಾ ಇದ್ದಾರೆ. ಖಂಡಿತ.